ನಿನ್ನ ಭಕ್ತಿಗೆ ಒಲೆದು ನಿನ್ನೊಡೆಯ ಈಶ್ವರ ಪರಮೇಶ್ವರ ಬಂದಿದ್ದಾನೆ. ಯಾರು ಯಾರು ನೀವು? ನಾನು ಯಾರು? ನಾನು ಯಾರೆಂದು ಎದರದ್ರು ಎನ್ನೆ ನೋಡಲು ಬಂದೆ ನಿನ್ನ ಕೆಂಪಾದ ಕೆನ್ನೆ. ನಾಯಕರೇ, ಈ ನಿನ್ನ ಕೆಂಪಾದ ಕೆನ್ನೆಗೆ ಮುತ್ತಿಕ್ಕಲು ಬಂದಿರುವನು ಈ ಸೂರಪ್ಪ ನಾಯಕನ. ನಾಯಕರೇ, ಏನಿದು ನಿಮ್ಮ ಕೆಟ್ಟ ಶಬ್ದ? ಇದು ಪರಮೇಶ್ವರನ ದೇವಸ್ಥಾನ. ಇಂಥ ದೇವಸ್ಥಾನದಲ್ಲಿ ಇಂಥ ಹೊಲಸು ಮಾತನಾಡಬಾರದು. ಪರಮೇಶ್ವರ ದೇವಸ್ಥಾನ. ಏ ಸಾವಿತ್ರಿ, ಈ ನಿನ್ನ ಈಶ್ವರ ಪರಮೇಶ್ವರನ ಆಟ ಗೊತ್ತಾ ನಿನಗೆ? ಪತಿವರತಿಯಾಗಿ ಪಾರ್ವತಿ ಇದ್ದರು ಗಂಗೆಯೊಡನೆ ಕಳುವಿನಿಂದ ಸಂಪರ್ಕ ಇಟ್ಟುಕೊಳ್ಳಲಿಲ್ಲವೇ ಈ ನಿನ್ನ ಪರಮಾತ್ಮ? ಅಂದಾಗ ನಮ್ಮಂತ ನರಮಾನವರು ನಿಮ್ಮಂತ ಚಲಿಬೇರೆ ಮೇಲೆ ಕಣ್ಣಾಗೋದು ತಪ್ಪ? ಎಲ್ಲೋ ಹುಚ್ಚು ನಾಯಿ, ನಾನು ಗಂಡುಳ್ಳ ಗರತಿ ಹೆಣ್ಣುಗಳು ನನ್ನ ಮೇಲೆ ಕಣ್ಣು ಹಾಕಲು ಬಂದ್ರೆ ಕಣ್ಣು ಹಾಕುವ ಹಾಡಿನ ಕಣ್ಣನ್ನೇ ಕಿತ್ತು ಕೈಯಲ್ಲಿ ಕೊಡಬೇಕಾಗುತ್ತೆ. ಎಚ್ಚರ ಎಚ್ಚರ. ಸಾವಿತ್ರಿ, ನೀನು ಗಂಡುಳ್ಳ ಏನಂತ ಗೊತ್ತು? ಪತಿವರತಿಯ ಪಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದ ಸಾತ್ವಿ ಅನ್ನೋದು ಗೊತ್ತು. ಆದರೆ ನಿನ್ನಂತ ಗಂಡುಳ್ಳ ಹೆಣ್ಣಿನ ಗುಣಗಳನ್ನು ಅನುವಾಗಿ ಬಿಚ್ಚಿ ಹೇಳ್ತಾನೆ. ಸ್ವಲ್ಪ ಪ್ರಥಮ ರಾತ್ರಿಯ ಗಂಡನ ಮನೆಗೆ ಬರುವಾಗ ಮೊದಲು ಮಿಂಡನಿಗೆ ತನ್ನ ಮೈಯನ್ನು ಅರ್ಪಿಸಿ ನಂತರ ಗಂಡನಿಗೆ ಮೈ ಅರ್ಪಿಸುವ ನಿನ್ನಂತ ಹೆಣ್ಣು ಗಂಡುಳ್ಳ ಗೆಳತಿಯೇ? ಅಥವಾ ಗಂಡನ ಮನೆಯಲ್ಲೇ ಇದ್ದು ಮೆಂಡನಿಗೆ ಬರ ಹಚ್ಚಿ ಯಾರೂ ಇಲ್ಲದ ಸಮಯದಲ್ಲಿ ಕರೆಸಿ ನೆರೆಹೊರೆಯವರಿಗೆ ಇವನು ನನ್ನ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗನೆಂದು ಹೇಳಿ ಮನೆಯವರಿಗೆ ಉಳಿಸಿಕೊಂಡು ಮೈಯನ್ನಾಗುವಂತೆ ಹೆಚ್ಚಿಸಿಕೊಂಡು ಬೆಳೆಸುವ ನಿನ್ನಂತ ಹೆಣ್ಣು ಗಂಡುಳ್ಳ ಗರತಿಯೇ? ಬಾಯಿ ಮುಚ್ಚ ಹುಚ್ಚ ನಾಯಿ. ನೀನು ಹೇಳ್ತಾ ಇರೋದು ಗಂಡುಳ್ಳ ಗರತಿಯರ ಕಥೆ ಅಲ್ಲ. ಅರ್ಧ ಮೈ ಗಂಡನಿಗೆ ಅರ್ಧ ಮೈ ಮಿಂಡನಿಗೆ ಅರ್ಪಿಸುವ ಸೂಳೆಯರ ಕಥೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತ ಸೂಳೆಯರ ಕಥೆಯನ್ನು ಗರತಿಯರ ಮುಂದೆ ಹೇಳಲು ಬರಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಿಂದ. ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ಸಾವಿತ್ರಿ. ನಿನ್ನ ತಮ್ಮ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಮಾಡಿದ ಅವಮಾನಕ್ಕಾಗಿ ನಿನ್ನನ್ನು ಒಪ್ಪದು ನಿನ್ನ ಶೀಲವನ್ನು ಹಾಳು ಮಾಡಿ ನನಗಾದ ಅವಮಾನದ ಪ್ರತಿಕಾರ ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಸೂರ ಸರ್ದಾರ ಸೂರ್ಯ ವಂಶದ ಗುಡಿ ಸೂರಪ್ ನಾಯಕನೇ ಅಲ್ಲ. ದೂರ ಸರಿದು ನಿಂತು ಮಾತಾಡ ದುರಾತ್ಮ. ನನ್ನನ್ನು ಯಾರು ಅಂತ ತಿಳಿದುಕೊಂಡ್ರೆ ಏನು ಈ ಊರಿನ ಯಜಮಾನ ತಮ್ಮ ಅಂತ ನಿನಗೆ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನನ್ನ ತಮ್ಮ ಮೈಲಾರಿ ಬಂದ ಅಂದ್ರೆ ನಿನ್ನ ರುಂಡವನ್ನೇ ಕಡಿದು ಆ ನಿನ್ನ ಮೈ ಚರ್ಮವನ್ನು ನನ್ನ ಚಪ್ಪಲಿಯನ್ನಾಗಿ ಮಾಡುತ್ತಾನೆ. ಬಲೆ ಎಚ್ಚರ. ಎಚ್ಚರ ತಪ್ಪಿ ಹುಚ್ಚನಾಗಿ ಬಂದಿರುವೆ ನಿನ್ನ ಮೈ ಕಚ್ಚಿ ಹೋಗಬೇಕೆಂದು. ಯಾಕೆಂದರೆ ನಿನ್ನ ತಮ್ಮ ನನ್ನನ್ನು ಕೊಲೆ ಮಾಡ್ತೇನೆ ಎನ್ನುವ ಭಯವಿಲ್ಲ. ನಿನ್ನೊಡನೆ ಮಲಗಿ ಮಜಾ ಮಾಡಬೇಕೆನ್ನುವ ಹಂಬಲವಿದೆ. ಸಾವಿತ್ರಿ, ಕೈ ಬಿಡೋ ಪಾಪಿ ನನ್ನ ಮಗನೇ. ಅನ್ನ ರೊಟ್ಟಿಯನ್ನು ತಿಂದು ಗಟ್ಟಿಯಾಗಿ ಗುಂಡು ಕಲ್ಲಾಗಿದ್ದಾನೆ ನನ್ನ ಗಂಡ. ನನ್ನ ಗಂಡನಿಗೆ ನರ ಸತ್ತವನು ಅಂತ ಹೇಳ್ತಾ ಇದೆಯಲ್ಲ. ಒಂದು ರಾತ್ರಿ ನಿನ್ನ ಹೆಂಡತಿಯನ್ನು ನನ್ನ ಗಂಡನ ಹತ್ರ ಕಳಿಸಿಕೊಡು. ಆವಾಗ ಕೇಳೋ ನನ್ನ ಗಂಡ ಕೊಟ್ಟ ಸುಖ ಹೇಗಿತ್ತು ಅಂತ ನಿನ್ನ ಹೆಂಡತಿಯನ್ನು. ಆಗ ಗೊತ್ತಾಗುತ್ತದೆ ನನ್ನ
ಈ ಜಮೀನರ ಸೂರಪ್ಪ ನಾಯಕನ ಹೆಂಡತಿಯನ್ನು ನಿನ್ನ ಗಂಡನ ಹತ್ತಿರ ಕಳಿಸಿ ಎಂದು ಬರೆದಿ ಆ ಬಿಡಾರಿ. ಇವತ್ತ ನಿನ್ನ ಸಲವಾಗಿ ನನ್ನ ರುಂಡವೇ ಹಾರಲಿ, ಪ್ರಾಣವೇ ಹೋಗಲಿ, ನಿನ್ನ ಸೀರೆಯನ್ನು ಬಿಚ್ಚಿ ಗಲ್ಲವನ್ನು ಕಚ್ಚಿ ನಿನ್ನ ದೇಹದ ರುಚಿ ನೋಡಲಿಲ್ಲ. ನನ್ನ ಹೆಸರು ಸೂರ ಸರ್ದಾರ ಸೂರಪ್ಪ ನಾಯಕನಲ್ಲ, ಹೊಂಬರಲೇ ಬಾ. ಎಲ್ಲೋ ಕಾಮುಕ, ಕತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ. ಅದರಂತೆ ನಿನಗೆ ಅಕ್ಕ ತಂಗಿ ತಾಯಿ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ಕಾಣುವ ನಿಮ್ಮಂತ ಕಾಮುಕರನ್ನು ಸುಮ್ಮನೆ ಬಿಡಬಾರದು ಕಣೋ. ರಣ ಚಂಡಿಯಾಗಿ ನಿಮ್ಮಂತರ ಪ್ರಾಣವನ್ನು ತೆಗೆಯಲೇಬೇಕು. ಸಾಗಿ ಮುಂದಕ್ಕೆ ರಣ ಚಂಡಿಯಾಗಿ ಲೇ ಸಾರಿ, ನೀನು ರಣ ಚಂಡಿಯಾದರೇನು ಮುಂಡಿಯಾದರೇನು ನಿನ್ನಂತ ಹುಚ್ಚರಂಡನ ಹಾಗೆ ಬಿಟ್ಟರೆ ಈ ಸೂರ್ಯವಂಶದ ಗುಡಿಗೆ ಅವಮಾನ. ಹೊಂಬರಲೇ ಬಾ. ಅದವಾಗಿದ್ದ ಈಗಿನ ಭೂಮಿಯಲ್ಲಿ ಬೀಜ ಬಿತ್ತಿ ಎತ್ತಿ ಆರೋಗ್ಯ ಮಕ್ಕಳೆಂಬ ಚೈರನ್ನು ಕೊಡ್ತೀವಿ. ಹೊಂಬರಲೇ ಬಾ.